ಕಾಂಗ್ರೆಸ್ ಅವಧಿಯಲ್ಲಿ 16 ಬಾರಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು. ಅಂದು ಕಾಂಗ್ರೆಸ್ ತನ್ನ ಸಚಿವರಿಂದ ರಾಜೀನಾಮೆ ಪಡೆದಿದ್ಯಾ? ಪ್ರತಿಪಕ್ಷ ನಾಯಕ ಅಶೋಕ್ ಕಾಂಗ್ರೆಸ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ದೇಶದ್ರೋಹಿ ಕಾಕ್ರೋಚ್ ಪಾರ್ಟಿ ಪ್ರತಿಭಟನೆ ಮಾಡ್ತಾ ಇದೆ. ಅಮೆರಿಕದಲ್ಲಿ ಹುಟ್ಟಿದ ಪಾರ್ಟಿ ಅಂತ ಅಶೋಕ್ ಟೀಕೆ ಮಾಡಿದ್ದಾರೆ. ಕಾಕ್ರೋಚ್ ಪಾರ್ಟಿಯಿಂದ ಶುರು ಆಗಿದ್ದು ಇದೆಲ್ಲ. ಸೊ ಆ ಕಾರಣಕ್ಕಾಗಿ ಈ ರೀತಿಯಾಗಿ ಅಸಮಾಧಾನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಅಭಿಪ್ರಾಯ, ಜನರ ಅಭಿಪ್ರಾಯ. ಈಗ ಹೊಸ ಜನರೇಷನ್, ಹೊಸ ಭವಿಷ್ಯ. ಸೊ ಈ ಪ್ರತಿಭಟನೆಯನ್ನು ನಾವು ಕೂಡ ಮಾಡಿದ್ದೀವಿ, ನಾವು ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೀವಿ, ನಾವು ಭಾಗಿಯಾಗ್ತಾ ಇದ್ದೀವಿ. ನಿನ್ನೆ ಏನು ಘಟನೆ ನಡೆದಿದೆ ನಾನು ಸರಿ ಅಂತ ನಾನು ಹೇಳುವುದಿಲ್ಲ. ಬಟ್ ಬಿಜೆಪಿಯವರು ಹಿಂದೆ ಏನೇನು ನಡೆದಿತ್ತು ಅಂತ ಲೆಕ್ಕ ಇಟ್ಕೊಳ್ಬೇಕು. ಹಿಂದೆ ಎಲ್ಲೆಲ್ಲಿ ರೈಫಲ್ ಸಿಕ್ತು, ಎಲ್ಲೆಲ್ಲಿ ಲಾಠಿ, ಇದು ಕತ್ತಿ, ಲಾಂಗು, ಮಚ್ಚು ಸಿಕ್ತು, ಪೊನ್ನಂಪೇಟೆ ಶಾಲೆ ಪಕ್ಕದಲ್ಲಿ ಏನಾಯ್ತು, ಇವೆಲ್ಲ ಕೂಡ ರೈಫಲ್ಗಳು ಸಿಕ್ಕಿದ್ದು, ಇವೆಲ್ಲ ಕೂಡ ನಿಮ್ದು ಎಲ್ಲ ಹಿಸ್ಟ್ರಿಗಳೆಲ್ಲ ಇದೆ. ನಾನು ಅದೆಲ್ಲ ಕರೆಕ್ಟು ಅಂತ ಹೇಳೋದಿಲ್ಲ. ಇಲ್ಲ ಅವ್ನು ಯಾರೋ ಮೊಟ್ಟೆ ಹೊಡೆದು ಕರೆಕ್ಟು ಅಂತ ನಾನು ಹೇಳೋದಿಲ್ಲ. ನಾನು ಮೊಟ್ಟೆ ಹೊಡೆದು ಕರೆಕ್ಟು ಅಂತ ನಾವು ಹೇಳೋದಿಲ್ಲ. ಕಾನೂನು ರೀತಿ ಏನು ಕ್ರಮ ಕೈಗೊಳ್ಳಬೇಕು ನಮ್ಮ ಹೋಮ್ ಮಿನಿಸ್ಟರ್ ಆಗಲೇ ತಿಳಿಸಿದ್ದಾರೆ. ಯಾರೋ ಒಬ್ಬರ ಮೇಲೆ ಮಾಡುತ್ತಲೇ ಇಲ್ಲ. ಪ್ರಜಾಪ್ರಭುತ್ವದ ಹಕ್ಕಿ ಇರ್ತದೆ. ನಮ್ಮ ಆಫೀಸ್ ಬರೋದಕ್ಕೆ ನಾವೇನು ಕಾನೂನಲ್ಲಿ ಅವಕಾಶ ಇದ್ರೆ ಬೇಕಾದ್ರೆ ಬಂದು ಏನು ಬೇಕಾದ್ರೂ ಮಾಡಲಿ. ಇವೆಲ್ಲ ನಡೆದಿದೆ, ಇವೆಲ್ಲ ಬೇಕಾದಷ್ಟು ಪ್ರತಿಭಟನೆ ನಡೆದಿದೆ. ಬಟ್ ನೀವು ಕೂಡ ಅರ್ಥ ಮಾಡ್ಕೊಳ್ಬೇಕು, ಇದು ದೇಶದ ಯುವಕರ ಭವಿಷ್ಯ, ಯುವ ಧ್ವನಿ ಇದು. ನಾವು ಇದಕ್ಕೆ ಅವ್ರು ಯಾರಿಗೂ, ನಿಮ್ಮ ಮಕ್ಕಳೇ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ನಿಮ್ಮ ಮಕ್ಕಳಿಗೆ ಭವಿಷ್ಯಕ್ಕೆ ಹಾಳಾಗ್ತಾ ಇದೆ. ಯಾಕೆ ಮುಚ್ಕೊಳ್ತಾ ಇದ್ದೀರಾ? ಒಪ್ಕೊಳ್ಳಿ. ರಾಜೀನಾಮೆ ಕೊಡುತ್ತಲ್ಲ ಏನು ತಪ್ಪಿದೆ? ರಾಜೀನಾಮೆ ಕೊಟ್ಬಿಟ್ರೆ ಏನಾಗೋಗ್ತದೆ? ಪಾರ್ಲಿಮೆಂಟಲ್ಲಿ ಚರ್ಚೆ ಆಗಲಿ, ಇವೆಲ್ಲ ಕೂಡ ಚರ್ಚೆ ಆಗಬೇಕಿದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಕೂಡ ಆಗಬೇಕು. ನಾವು ನಿಮಗೂ ಎಷ್ಟೋ ಸಂದರ್ಭದಲ್ಲಿ ಟೀಕೆ ಬೇಡ ಅಂತ ಹೇಳ್ತೀವ. ಟೀಕೆ ಮಾಡಬೇಕು. ಟೀಕೆ ಮಾಡಿದ್ರು ನಾವು ತಿದ್ಕೊಳ್ತೀವಿ. ನಾವು ಟೀಕೆ ಮಾಡಿದಾಗ ನೀವು ತಿದ್ಕೋಬೇಕು. ಇದು ವ್ಯವಸ್ಥೆ. ಇದು ನನ್ನ ಅಭಿಪ್ರಾಯ. ರಾಜ್ಯದಲ್ಲಿ ಕೊತ್ವಾಲ ಆಡಳಿತ ನಡೀತಾ ಇದೆ ಅನ್ನುವಂತ ಆರೋಪವನ್ನು ಮಾಡಿದ್ದಾರೆ. ಅವ್ರ ಖುಷಿಗೆ ಏನ್ ಬೇಕಾದ್ರೂ ಮಾತಾಡ್ಲಿ, ಹೆಂಗ್ ಬೇಕಾದ್ರೂ ಮಾತಾಡ್ಕೊಳ್ಳಿ. ನಾನು ಈ ಸ್ಥಾನಕ್ಕೆ ಬರ್ಬೇಕಾದ್ರೆ ಒಬ್ಬ ವಿದ್ಯಾರ್ಥಿ ನಾಯಕನಿಂದ ಹಳ್ಳಿಲಿ ಹುಟ್ಟೊಬ್ಬ ಮಗ, ಅಲ್ಲಿಂದ ಬಂದು ಇಲ್ಲಿವರೆಗೂ ನಾನು ಬೆಳೆದಿದ್ದೀನಿ. ಎಷ್ಟು ಪರಿಶುದ್ಧವಾದಂಥ ರಾಜಕಾರಣ ಮಾಡ್ತಾ ಇದ್ದೀನಿ, ಪರಿಶುದ್ಧವಾದಂಥ ಆಡಳಿತ ಕೊಡ್ತಾ ಇದ್ದೀನಿ. ಅದನ್ನ ಅವ್ರ ಕೈಲಿ ಸಹಿಸ್ಕೊಳಕ್ಕಾಗಲಿಲ್ಲ ಅಂದ್ರೆ ಅವ್ರು ಬಿಟ್ಟಿದ್ದಾರೆ. ಅವ್ರು ಏನು ಬೇಕಾದ್ರೂ ಅದನ್ನೇ ನಾವು ಹೇಳ್ತಾ ಇರೋದು. ಈಗ ಟ್ವೀಟ್ ಮಾಡಿದ್ದಾರೆ, ಫಸ್ಟ್ ಡೇ ಟ್ವೀಟ್ ಮಾಡ್ಬೇಕಾಯ್ತಲ್ಲ. ಪ್ರಧಾನಮಂತ್ರಿಗಳು ಆ ದಿನನೇ ಅವರು ಎಚ್ಚೆತ್ಕೋಬೇಕಾಯ್ತಲ್ಲ. ಇಷ್ಟು ಜನ ಈಚೆಗೆ ಬಂದ ಮೇಲೆ ಎಚ್ಚೆತ್ತುಕೊಳ್ಳೋದಲ್ವಲ್ಲ. ಒಬ್ರು ಮಾತಾಡೋದು. Cabinet will happen soon. Whenever I was being called, I will go. They are very busy with this other work. Everything is on cards. We will do it. Sir, how do you see the developments which are happening? ಕೊತ್ವಾಲ್ ಸರ್ಕಾರ ನಡೀತಾ ಇದೆ. ಕೊತ್ವಾಲ್ ಶಿಷ್ಯಂದಿರ ಸರ್ಕಾರ ನಡೀತಾ ಇದೆ. ಇದೇ ಇನ್ನ 1.5 ವರ್ಷ ಕಂಟಿನ್ಯೂ ಆದ್ರೆ ಬೀದಿಗಳಲ್ಲಿ ರೌಡಿಗಳು ಹಂತ ವಸೂಲು ಮಾಡಕ್ಕೆ ಶುರು ಮಾಡ್ತಾರೆ. ಈಗಾಗಲೇ ಶುರುವಾಗಿದೆ. ಶಿವಾಜಿನಗರದಲ್ಲಂತೂ ರಾಜಾರೋಷವಾಗಿ ಶುರುವಾಗಿದೆ. ಅಧಿಕಾರಿಗಳನ್ನೇ ಹಗಲೇ ಹೊಡಿತಾ ಇದ್ದಾರೆ, ರಾತ್ರಿ ಎಲ್ಲ ಹಗಲೇ ಹೊಡೆದು ಹಲ್ಲೆ ಮಾಡಿದ್ದಾರೆ. ಅಂದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಗೂಂಡಾಗಳ ಕೈಯಲ್ಲಿದೆ. ಗೂಂಡಾ ರಾಜ್ಯ, ಅದರ ನೇತೃತ್ವವನ್ನ ಡಿ ಕೆ ಶಿವಕುಮಾರ್ ಅವರು ವಹಿಸಿದ್ದಾರೆ. ಹರಿಪ್ರಸಾದ್ ಅವರು
ಇವರಿಬ್ರು ಒಂದೇ ಕಡೆ ಟ್ರೈನಿಂಗು. ನಾವು ಹಿಂದೆ ನಮ್ಮ ಪೊಲೀಸವರಿಗೆಲ್ಲ ನಾನು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಯಾವಾಗೂ ಮೈಸೂರಲ್ಲೇ ಟ್ರೈನಿಂಗ್ ಕೊಡ್ತಾ ಇದ್ದೆ, ಒಳ್ಳೆ ಏರಿಯಾ ಅಂತ ಹೇಳಿ. ಇಲ್ಲಿ ಇವ್ರಿಗೆ ಇದೇ ಟ್ರೈನಿಂಗ್, ಇಲ್ಲೇ ಟ್ರೈನಿಂಗ್ ಕೊಟ್ಟು ಇಬ್ರು ಮುನ್ನಿಕ್ಕೆ ಕಾಂಗ್ರೆಸ್ ಅನ್ನ ತೊಲಗಿಸಕ್ಕೆ, ಕಾಂಗ್ರೆಸ್ ಅನ್ನು ಬಾಗಿಲು ಮುಚ್ಚಕ್ಕೆ ಇವರಿಬ್ಬರನ್ನೇ ಮಾಡ್ಯಾವ್ರೆ. ನೋಡಿ, ಸೆಲೆಕ್ಟ್ ಮಾಡಿ ರಾಹುಲ್ ಗಾಂಧಿ ಹೇಳಿದ್ರಲ್ಲ, ಏನೋ ದಾರಿ ತಪ್ಪಿದ ಮಗ, ದಾರಿ ತಪ್ಪಿದ ರಾಹುಲ್ ಗಾಂಧಿ ಅವರಿಬ್ಬರನ್ನೂ ಸೆಲೆಕ್ಟ್ ಮಾಡಿದ್ದಾರೆ. ಇವತ್ತು ಪ್ರಮುಖವಾಗಿ ನಾವು ನೀಟ್ ವಿಚಾರವಾಗಿ ಪ್ರಧಾನಿ ನರೇಂದ್ರ ಮೋದಿ ತೆಗೆದುಕೊಂಡಂತ ನಿರ್ಧಾರ, ಜನ ಮೆಚ್ಚುವಂತ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ಈ ತರ ನೀಟ್ ಪರೀಕ್ಷೆಗಳಿರ್ಬೋದು, ಬೇರೆ ಬೇರೆ ಪರೀಕ್ಷೆಗಳಿರ್ಬೋದು, ಸಾವಿರಾರು ಬಾರಿ ಲೀಕ್ ಆಗಿದೆ. ಕರ್ನಾಟಕದಲ್ಲೇ KPSC ಕರ್ಮಕಾಂಡ ನಾನೇ ವಿಧಾನಸಭೆಯಲ್ಲಿ ಬಿಚ್ಚಿಟ್ಟೆ. ನಾನು ಪೇಪರ್ ಲೀಕ್ ಆಯಿತು. ಎಜುಕೇಶನ್ ಡಿಪಾರ್ಟ್ಮೆಂಟ್ ಇವತ್ತು ರಾಜೀನಾಮೆ ಕೇಳ್ತಾರಲ್ಲ, ಧರ್ಮೇಂದ್ರ ಪ್ರಧಾನ್, ಅಮಿತ್ ಶಾ ಅವ್ರದ್ದು ರಾಜೀನಾಮೆ ಕೇಳ್ತಾರಲ್ಲ, ನೀವ್ಯಾವಾಗ ರಾಜೀನಾಮೆ ಕೊಟ್ಟು ಮಾಡಲಾಗಿದ್ರಿ? ನೀವು ಯಾವತ್ತು ಮಾಡಲಾಗಿದ್ರಿ? ಕರ್ನಾಟಕದಲ್ಲಿ ನಿಮ್ಮ ಸರ್ಕಾರ ಇದ್ದಾಗ ನೂರಾರು ಬಾರಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಇವತ್ತು ಮಾತಾಡೋ ಅಂತ ನೀವು, ಇವತ್ತು ಬಾಯಿ ಪಡ್ಕೊಳ್ಳೋ ಅಂತ ರಾಹುಲ್ ಗಾಂಧಿ, ಅವತ್ತು ಈ ಕಾಂಗ್ರೆಸ್ ಅವರಿಗೆ ಯಾಕೆ ಮಂತ್ರಿಗಳಿಗೆ ರಾಜೀನಾಮೆ ಕೊಡಿಸಲಿಲ್ಲ? ನಮ್ಮ ಪ್ರಶ್ನೆ ಅದು. ರಾಜ್ಯದಲ್ಲಿ ನಡೀತಾ ಇರುವಂತ ಗೂಂಡಾ ಸರ್ಕಾರದ ವಿರುದ್ಧ ನಮ್ಮ ಪ್ರತಿಭಟನೆ. ಇಲ್ಲಿ ಕೊತ್ವಾಲ್ ಸರ್ಕಾರ ನಡೀತಾ ಇದೆ, ಕೊತ್ವಾಲ್ ಶಿಷ್ಯಂದಿರ ಸರ್ಕಾರ ನಡೀತಾ ಇದೆ. ಇದೇ ಇನ್ನ 1.5 ವರ್ಷ ಕಂಟಿನ್ಯೂ ಆದ್ರೆ ಬೀದಿಗಳಲ್ಲಿ ರೌಡಿಗಳು ಹಂತ ವಸೂಲು ಮಾಡಕ್ಕೆ ಶುರು ಮಾಡ್ತಾರೆ. ಈಗಾಗಲೇ ಶುರುವಾಗಿದೆ. ಶಿವಾಜಿನಗರದಲ್ಲಂತೂ ರಾಜಾರೋಷವಾಗಿ ಶುರುವಾಗಿದೆ. ಅಧಿಕಾರಿಗಳನ್ನೇ ಹಗಲೇ ಹೊಡಿತಾ ಇದ್ದಾರೆ, ರಾತ್ರಿ ಅಲ್ಲ ಹಗಲೇ ಹೊಡೆದು ಹಲ್ಲೆ ಮಾಡಿದ್ದಾರೆ. ಅಂದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಗೂಂಡಾಗಳ ಕೈಯಲ್ಲಿದೆ.